ಎಸಿ ಕಚೇರಿ ಉದ್ಘಾಟನೆ ಆಯ್ತು. ಹೇಳಿ, ಏನಾರ ಕೇಳಾಗಿದೆ. ರಾಹುಲ್ ಗಾಂಧಿ ಅವರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಇವತ್ತು. ಖರ್ಗೆ ಅವರು, ಅವರಿಬ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರಿಬ್ರು ಭಾಷಣ ಮಾಡಿದ್ರು. ಬಹಳ ಚೆನ್ನಾಗಿ ಬಂದಿದೆ ಕಚೇರಿ. ಸೊ ಹಂಗಾಗಿ ಅದರ ಉದ್ಘಾಟನೆ ಆಗಿದೆ. ಸುಮಾರು 15 ವರ್ಷನ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ ರವರು ಇದ್ದಾಗ ಶಂಕುಸ್ಥಾಪನೆ ಮಾಡಿದ್ದು. ಇವತ್ತು ಸ್ವಲ್ಪ ಬಹಳ ಫರ್ನಿಶಿಂಗ್ ಎಲ್ಲ ಚೆನ್ನಾಗಿದೆ. ಪ್ರೆಸಿಡೆಂಟ್ ಕಚೇರಿ, ರಾಹುಲ್ ಗಾಂಧಿ ಕಚೇರಿ, ಸೋನಿಯಾ ಗಾಂಧಿ ಅವ್ರ ಕಚೇರಿ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸರ್, ಮೋಹನ್ ಭಾಗವತ್ ಅವರು ಕೊಟ್ಟಿರೋ ಹೇಳಿಕೆಗೆ ಏನ್ ಹೇಳ್ತಾರೆ? ಸ್ವಾತಂತ್ರ್ಯ ಸಿಕ್ಕಿದ್ದು 1947 ರಾಮ ಮಂದಿರ ಉದ್ಘಾಟನೆ ಸ್ವಾತಂತ್ರ್ಯ ಸಿಕ್ಕಿದ್ದು ಭಾರತಕ್ಕೆ ಅನ್ನೋ ಹೇಳಿಕೆ ಯಾರು? ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿನೂ ಕೂಡ ಈಗ ಅದೇ ವಿಚಾರ ಪ್ರಸ್ತಾಪ ಮಾಡಿದ್ರು. ಇವತ್ತು ಅದನ್ನೇ ಪ್ರಸ್ತಾಪ ಮಾಡಿದ್ರು. ಆಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು? ಬ್ರಿಟಿಷ್ನವರು ಯಾವತ್ತು ಓದದ್ದು ಬಿಟ್ಟು ಭಾರತ ದೇಶನ 1947. ಮತ್ತೆ ಅದನ್ನ ಮೋಹನ್ ಭಾಗವತ್ ಹತ್ರ ಹೇಳಿದ್ರೆ ಏನಂತ ಹೇಳೋದು? ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾಕಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ರು. ಸೊ ಹಂಗಾಗಿ ಅವರು ಆ ತರದ ಹೇಳಿಕೆ ಕೊಡ್ಲೇಬೇಕಲ್ಲ. ಮೋಹನ್ ಭಾಗವತ್ ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ರೀತಿ, ಸರಿಯಾದ ಭಾಷಣ ಮಾತಲ್ಲ. ಸರ್, ಜಾತಿ ಗಣತಿ ವರದಿ ನಾಳೆ ಏನಾದ್ರು ಸಂಪುಟದಲ್ಲಿ ಮಂಡನೆ ಇಲ್ಲ, ನಾಳೆ ಮಂಡಿಸ್ಬೇಕು ಅಂತ ಇದ್ದು. ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೀವಿ. ನಾಳೆ ಆಗಲ್ಲ. ಬೇರೆ ಸಮುದಾಯಗಳು ಒಂದು ವಿರೋಧ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ? ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಚರ್ಚೆ ನಡೀತಿದೆಯಲ್ಲ ಸರ್, ಸಮುದಾಯವಾದ ಚರ್ಚೆಗಳು. ಚರ್ಚೆ ಊಹಾಪೋಹಗಳು ಅಷ್ಟೇ. ಅಂಕಿಅಂಶ ಬಂದಿದೆ? ಯಾವ ಅಂಕಿಅಂಶನೂ ಬಂದಿಲ್ಲ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಲೋಕಸಭೆ ತನಕ ಮುಂದುವರಿರಿ ಅಂತ. ಹೈಕಮಾಂಡ್ ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇಪ್ಪ. ಗುತ್ತಿಗೆದಾರರು ಬಾಕಿ ಬಿಲ್ಗೋಸ್ಕರ ಪತ್ರ ಬರೆದಿದ್ದಾಯ್ತು. ಇದೀಗ ಕಿಯೋನಿಕ್ಸ್ ಅಸೋಸಿಯೇಷನ್ ಅವರು ಕೂಡ ಮುಂದಾಗಿದ್ದಾರೆ ಸರ್, ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ. ಬಿಜೆಪಿಯವರು ಎದ್ವಾ ಬಿಲ್ಗಳನ್ನ ಬಾಕಿ ಬಿಟ್ಬಿಟ್ಟು ಹೊರಟೋಗಿದ್ರು. ನಾವು ಅದನ್ನ ಸ್ವಲ್ಪ ತೀರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಹಂತವಾಗಿ ತೀರಿಸ್ತೀವಿ. ಸತೀಶ್ ಜಾರಕಿಹೊಳಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ನವ್ರು ಏನ್ ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ಪಾರ್ಲಿಮೆಂಟ್ ಚುನಾವಣೆ ನಂತರದಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು, ಯಾಕೆ ಪ್ರೋಸೆಸ್ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಯಾರು? ಸತೀಶ್ ಜಾರಕಿಹೊಳಿ ಅವರು. ಅವ್ರನ್ನೇ ಕೇಳಿ. ನನಗೆ ಗೊತ್ತಿರೋ ಮಟ್ಟಿಗೆ ಹೈಕಮಾಂಡ್ ನವ್ರು